ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ಸೊ ಸಾಯಂಕಾಲ ಟೈಮ್ ಆಗೈತೆ. ಸೊ ನಾನು ಸ್ವಲ್ಪ ಹೂವೆಲ್ಲ ಕಟ್ಕೊಂಡು ಹೋದ್ರೆ ಆಯ್ತು ಬಂದಿದ್ದೀನಿ. ಏನು ಮಗ್ಗಿ ಇದಾವೆ ಅದನ್ನೆಲ್ಲ ತೊಗೊಂಡು ಹೋಗೋದ್ರೆ ಆಯ್ತು ಅಂಥೇಳಿ. ಆಮೇಲೆ ಇವಾಗಷ್ಟೇ ಸ್ವಲ್ಪ ಮಳೆ ಬಂದು ಹೋಗ್ಯದ. ಇನ್ನೊಂದು ಎರಡು ಹನಿ ಉದುರ್ಲಿಕ್ಕತ್ತವ ಹಾಗೆ. ಸೊ ಸದ್ಯಕ್ಕೆ ನಿಮಗೊಂದು ಶಾರ್ಟ್ ಅಪ್ಡೇಟ್ ಕೊಡ್ತೀನಿ ಇದ್ರ ಬಗ್ಗೆ, ಅಂದರೆ ಸೀಡ್ಸ್ ಬಗ್ಗೆ. ಫ್ರೆಂಡ್ಸ್, ನನ್ನ ವೀಡಿಯೋನ ಪೂರ್ತಿ ನೋಡಿ ಆ ವಿಡಿಯೋನಾಗಿಂದ ನಾನು ಏನು ಹೇಳಿನಿ ಅಷ್ಟು ಮಾತ್ರ ನಾನು ಕೊಡ್ತೀನಿ. ಪ್ಲೀಸ್ ದಯಮಾಡಿ ಒಬ್ಬರೊಂದು ಮೆಸೇಜ್ ಹಾಕಿರೋ ಮೆಸೇಜ್ ಓದ್ತೀನಿ ಫ್ರೆಂಡ್ಸ್. ನಿಮಗೆ ಮೆಸೇಜ್ ಓದ್ತೀನಿ ಕೇಳ್ರಿ. ದಾಸವಾಳದ್ದು ಎಲ್ಲ ಕಟಿಂಗ್, ರೋಸ್ ಪ್ಲ್ಯಾಂಟ್ದು ಎಲ್ಲ ಕಟಿಂಗು, ಮತ್ತು ಸೇವಂತಿಗೆ ಗಿಡದು ಎಲ್ಲ ಕಟಿಂಗು ಎಷ್ಟಾಗುತ್ತೆ ಹೇಳ್ರಿ ಚಾರ್ಜ್ ಅಂತ. ನನ್ನ ಹತ್ರ ಇಲ್ಲನೂ ನನಗದು ಕೊಡೋಕ್ಕೂ ಆಗಲ್ಲ ಇವಾಗ. ಸೊ ಅದ್ರ ಬಗ್ಗೆ ನಾನು ಇದನ್ನು ಮಾಡಲ್ಲ. ಒಂದಿಷ್ಟು ಜನ ಮೆಸೇಜ್ ಹಾಕಿದ್ದೀರಾ, ಸೊ ರಿಪ್ಲೈ ಕೊಡ್ತೀನಿ ಇವಾಗ ಅಷ್ಟೇ ಅವರಿಗೆ. ಈ ಕೆಲವೊಂದಿಷ್ಟು ಇಂಥವೆಲ್ಲ ಮೆಸೇಜ್ ನೋಡ್ತೀನಲ್ಲ, ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ. ಪಾಪ ಬೇರೆಯವ್ರು ಹಾಕಿರೋದ್ರಿಗೂ ರಿಪ್ಲೈ ಕೊಡೋಕ್ಕಾಗಲ್ಲ. ನನಗೆ ಫುಲ್ ಅಪ್ಸೆಟ್ ಆಗಿರ್ತೀನಿ. ಅಂದರೆ ಒಂಥರ ಏನು ಮಾತಾಡಬೇಕು, ಏನು ಉತ್ತರ ಕೊಡಬೇಕು ಇವಾಗ ನೆಕ್ಸ್ಟ್ ಅನ್ನಂಗೆ ಸೈಲೆಂಟ್ ಆಗಿಬಿಟ್ಟಿರ್ತೀನಿ. ಫೋನೇ ನೋಡೋಕೆ ಮನಸ್ಸು ಬರಲ್ಲ. ನಾನು ವಾಟ್ಸಪ್ ನೋಡೋದೇ ಭಯಂಕರ ಕಮ್ಮಿ. ನೀವು ಯಾವಾಗನ ನಂದು ಹಿಂದಿಂದು ಲಾಸ್ಟ್ ಸೀನ್ ಏನಾರ ಹಿಂಗೆ ತೋರಿಸ್ತಿರ್ತದಲ್ಲ ಅವಾಗ ನೋಡ್ರಿ. ಭಾಳ ಕಮ್ಮಿ ನಾನು ವಾಟ್ಸಪ್ ನೋಡೋದೆ. ಅದ್ರಾಗ ಈ ಥರ ಮೆಸೇಜ್ ಬಂದು ಅಂತಂದ್ರು ನಾನು ತೆಗಿಯೋಕ್ಕೆ ಹೋಗಲ್ಲ, ನೋಡೋಕ್ಕೂ ಹೋಗಲ್ಲ. ಸೊ ಇದೇ ಪ್ರಾಬ್ಲಮ್ ನನಗೆ. ಅದಕ್ಕೆ ನನಗೆ ಏನು ಹೇಳಬೇಕು ಕೊಡಬೇಕಂತ ಅನ್ಸೋದೇ ಇಲ್ಲ. ಇದೇ ಪ್ರಾಬ್ಲಮ್. ನಾನು ಒಂದು ಹೇಳ್ತೀನಿ, ನೀವು ಇನ್ನೊಂದನ್ನೇ ಕೇಳ್ತೀರಿ, ಅಥವಾ ಇನ್ನೊಂದ್ರ ಬಗ್ಗೆನೇ ಹೇಳ್ತೀರಿ, ಅಥವಾ ಇನ್ನೊಂದೇನೋ ಮೆಸೇಜ್ ಮಾಡಿಬಿಡ್ತೀರಿ. ನನಗೆ ಏನು ಕೊಡೋದದೆ ನಾನು ಹೇಳಿದ್ದೀನಿ. ನಂಗೆ ಅಷ್ಟು ಮಾತ್ರ ಕೊಡೋದದೆ. ನಿಮ್ಗೆ ತೊಗೊಳೋದಿದ್ರೆ ತೊಗೊರಿ, ಇಲ್ಲಾಂದರೆ ಪ್ಲೀಸ್ ಮತ್ತೆ ಬೇರೆ ಎಲ್ಲನ ನೀವು ತೊಗೋಬೋದು. ನನ್ನ ಹತ್ರ ಅವೈಲೇಬಲ್ ಇಲ್ಲ ಅದೆಲ್ಲ. ನನ್ನ ಹತ್ರ ಅದೆಲ್ಲ ಅವೈಲೇಬಲ್ ಇಲ್ಲ ಸದ್ಯಕ್ಕೆ. ನಾನು ಇವಾಗ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ನಿಮಗೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ತೋರಿಸ್ತೀನಿ ನೋಡ್ರಿ. ಇದು ಪರ್ಪಲಿಶ್ ಅದ, ಹೌದಾ? ಪರ್ಪಲಿಶ್ ಅದ. ಪಿಂಕಿನ ಸೀಡ್ಸ್ ಜಾಸ್ತಿ ಆಗುತ್ತೆ, ಬಟ್ ಪರ್ಪಲಿನ ಸೀಡ್ಸ್ ಆಗಲ್ಲ ಜಾಸ್ತಿ, ಹೌದಾ? ಸೊ ಇದು ಸೇಮ್ ಸ್ವಲ್ಪ ಪಿಂಕ್ ಅನ್ನಿಸ್ತದೆ ನನಗೆ, ಸ್ವಲ್ಪ. ಅದ್ರ ಬಟ್ ಅದು ಫುಲ್ಲಿ ಪರ್ಪಲ್ ಅದು ಫಸ್ಟ್ ಗಿಡ ನಂದು. ಸೀಡ್ಸ್ ಕೊಟ್ಟಾಗ ಹಾಕಿರೋಂಥ ಫಸ್ಟ್ ಗಿಡ ಅದು ನಂದು. ಬಟ್ ಇಲ್ಲೇನಿದಾವಲ್ಲ ಇವು ನೋಡ್ರಿ, ಸಿಂಗಲ್ ಪೆಟಲ್. ಅದರಲ್ಲೇ ಸ್ವಲ್ಪ ಲೈಟ್ ಪಿಂಕಿಶ್ ಅನ್ನಿಸ್ತದೆ. ಇಲ್ಲಿ ನೋಡ್ರಿ, ಡಬಲ್ಲು ಸಿಂಗಲ್ ವ್ಯತ್ಯಾಸ ಇಲ್ಲೇ ಇದೆ. ಇದು ಲೈಟ್ ಪಿಂಕು, ಭಾಳ ಲೈಟ್ ಪಿಂಕ್. ಇದು ಇದರಲ್ಲಿನೇ ಇನ್ನೊಂದು ಕಲರ್ ಅಂದರೆ ಇಲ್ಲಿ ನೋಡ್ರಿ, ಇದು ಪಿಂಕ್. ಒಂದು ಚೂರೇ ವ್ಯತ್ಯಾಸ ಇರುತ್ತೆ, ಭಾಳ ವ್ಯತ್ಯಾಸ ಏನಿರಲ್ಲ, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸೊ ಇವಾಗ ನೋಡ್ರಿ, ಇವಾಗ ಒಂದಿಷ್ಟು ಫ್ಲವರ್ಸ್ ಆಗಿರ್ತವೆ. ತಿರ್ಗಾ ನಾನು ಸೀಡ್ಸ್ ಬಿಟ್ಟಿರ್ತೀನಿ. ಮತ್ತು ಯಾರು ಕೇಳಿದ್ರೆ ಕೊಟ್ಬಿಡ್ತೀನಿ. ನನಗೆ ಇಷ್ಟು ಜನ ಇಲ್ಲಿ ಬರ್ತಾರೆ ಫ್ರೆಂಡ್ಸ್ ಮನೆಗೂ. ಸೊ ನಾನು ಅಲ್ಲಿನೂ ಕೊಡ್ತಾ ಇರ್ತೀನಿ. ಹಾಗಾಗಿ ನನ್ನ ಹತ್ರ ಸೀಡ್ಸ್ ಜಾಸ್ತಿ ಉಳಿಯೋದಿಲ್ಲ. ನನಗೆ ₹1 ಖರ್ಚಿಲ್ಲಾರ್ದೆ ಮೊನ್ನೆ ಪಾಪ ಎಷ್ಟೊಂದು ಜನ ಬಂದಿದ್ದರು. ಇಲ್ಲಿಂದನೇ ಕರೆಕ್ಟ್ ಮಾಡ್ಕೊಂಡು ತೊಗೊಂಡೋದ್ರು. ಮತ್ತು ದುಡ್ಡನ್ನು ಪೇ ಮಾಡಿದರು ಪಾಪ ಅವರು. ಲೋಕಲ್ ಫ್ರೆಂಡ್ಸೇ ಬಂದಿದ್ದರು. ಸೊ ಈ ಥರ ನಾನು ಎಷ್ಟಾಗುತ್ತೋ ಅದನ್ನು ಮಾತ್ರ ನೋಡ್ಕೊಂಡು ಮುಂದೆ ನಿಮಗೆ ಹೇಳಿರ್ತೀನಿ. ಸೊ ಪ್ಲೀಸ್ ನನಗೆ ಈ ಥರ ಎಲ್ಲ ಇನ್ನೊಂದ್ಸತಿ ನೀವು ಮೆಸೇಜ್ ಹಾಕಬೇಡ್ರಿ, ಕಮೆಂಟ್ ಬಿಡ್ರಿ. ವಾಟ್ಸಪ್ನಾಗೆ ಈ ಥರ ಕಳಿಸ್ತೀರಿ ನೀವು. ಸೊ ಭಾಳ ಬೇಜಾರು ಅನಿಸ್ತು ನನಗಂತ ಅದೆಲ್ಲ ಕೇಳಿ. ಸೊ ಹೇಳೋದೇ ಒಂದು, ಕೇಳೋದೇ ಒಂದು. ಆಮೇಲೆ ನಾವು ಏನು ರಿಪ್ಲೈ ಕೊಡಬೇಕೋ ನಿಮಗೂ ನನಗಂತ ಅರ್ಥನೇ ಆಗೋದು. ಸೊ ಸದ್ಯಕ್ಕೆ ಒಂದಿಷ್ಟು ಪ್ಲ್ಯಾಂಟ್ಸ್ಗಳು ಸಿಗಿರ್ತಾ ಇದ್ದಾವೆ ಚೆನ್ನಾಗಿ. ಬಟ್ ಏನಾಗಿದೆ ಅಂದರೆ ಈಗ ಸ್ವಲ್ಪ ಗ್ರೋತ್ ಬಂದ. ನಿನ್ನೆ ಇದರಲ್ಲಿ ಎಷ್ಟೊಂದು ಹುಳ ಇದ್ವು, ರಾತ್ರಿ ಆಗಿತ್ತು, ತೆಗೆದು ಹಾಕಿದ್ದೆ ನಾನು. ಸೊ ಇದು ಗಿಡ ತೆಗಿಯಾಕಿದ್ದೀನಿ ನಾನು ಇವತ್ತು. ಇದ್ರಾಗ ಇಷ್ಟು ಹೂ ಬಂದವೆ, ಬಟ್ ತೆಗಿತೀನಿ ಇದು ಗಿಡ. ಯಾಕಂದರೆ ಫುಲ್ಲ ಅದನ್ನೇ ಹರಡ್ಕೊಂಬಿಟ್ಟದ. ಅದರಲ್ಲಿ ಗ್ರೇಪ್ಸ್ ಗಿಡ ಬೆಳೆಯೋಕ್ಕೆ ಬಿಡ್ತಾಯಿಲ್ಲ. ಗ್ರೇಪ್ಸ್ ಎಲ್ಲ ನಾನು ಪ್ರೂನ್ ಮಾಡಿದ್ಮೇಲೆ ಇವಾಗ ಹೊಸ ಎಲೆ ಬರೋಕತ್ತವೆ. ಇನ್ನೊಂದು ಕಡೆ ಕಟಿಂಗ್ ಹಾಕಿನಿ, ಅದು ಕೂಡ ಬಂದದೆ. ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಯಾವಾಗನ. ಇದು ನಿನ್ನೆ ಇವು 2 ಅರಳಿದ್ವು. ನಿನ್ನೆ ಇವು 2 ಹೂಗಳು ಅರಳಿದ್ವು ರಾತ್ರಿ ಹೊತ್ತು.
ನನಗೆ ರಾತ್ರಿ ಮತ್ತು ಅದೇ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದು ಬರೋಕ್ಕಾಗಲಿಲ್ಲ. ಇಲ್ಲ ನೋಡ್ರಿ ಅದು ಅರಳಿತ್ತು. ಇದು ಅಂದ್ರೆ ನಿನ್ನೆನೇ ಅರಳಿತ್ತು. ಸೊ ಇವತ್ತು ಇದು ಓಪನ್ ಆಗುತ್ತಾ, ಫುಲ್ಲು ಇದೇನು ಓಪನ್ ಆಗಿ ಫುಲ್ ರೆಡಿಯಾಗಿದೆ. ಅದು ಓಪನ್ ಆಗುತ್ತಾ, ಇದನ್ನು ತೆಗೆದು ಬಿಡ್ತೀನಿ ಇಲ್ಲಿಂದ. ಇವತ್ತು ನೋಡ್ರಿ ಇದು ಫುಲ್ಲು ಓಪನ್ ಆಗುತ್ತಾ ಇವತ್ತು. ಆಲ್ರೆಡಿ ಫುಲ್ ತುಂಬ್ಕೊಳೋದು, ಇನ್ನೇನು ಬಿಚ್ಚಕ್ಕೆ ಅದು. ಸೊ ಅದು ಓಪನ್ ಆಗುತ್ತಾ. ಅದು ಓಪನ್ ಆದಮೇಲೆ ತಿರ್ಗಿ ಇದರಲ್ಲಿ ಮತ್ತು ಸಣ್ಣ ಸಣ್ಣ ಬಡ್ಸು ಕಾಣಿಸ್ಲಿಕ್ಕೆ ಸ್ವಲ್ಪ ದೊಡ್ಡವಾಗಲಿ ನೋಡ್ತೀನಿ. ಯಾಕಂದರೆ ಕಲರ್ ಚೇಂಜ್ ಇದ್ದಾವೆ. ಕೆಲವೊಂದು ಟೈಮ್ ಉಳಿತದೆ, ಕೆಲವೊಂದು ಟೈಮ್ ಉಳಿಯೋದಿಲ್ಲ. ಆಮೇಲೆ ಇವು ಚೋಟು ಮಿಟ್ಟು ಹಾಗಲಕಾಯಿ ಈ ಥರದ್ದು ಜಾಸ್ತಿ ಆದ್ರೇ ಇವು ಮಾಡೋಕ್ಕಾಗುತ್ತೆ. ಒಂದೆರಡು ಆದರೆ ಇದರದ್ದು ಮಾಡೋಕ್ಕಾಗಲ್ಲ, ಭಾಳ ಕಮ್ಮಿ ಅನಿಸ್ಬಿಡ್ತವೆ. ಬಟ್ ಇದು ಒಂಥರ ಟೇಸ್ಟ್ ಬೇರೆ. ಇದು ಹೆಂಗಂದರೆ ಇದು ಹೆಂಗಂದರೆ ಇದು ಕಾಡಿನಲ್ಲಿ ಆಗೋಂಥದ್ದು. ಅಂದರೆ ಈ ಇದರಲ್ಲಿ ಬೀಜ ಹಾಕಿ ಬೆಳೆಸಿರಲ್ಲ, ಸೊ ತನ್ನಿಂದಾನೇ ಹೇಳ್ತದಲ್ಲ ಆ ಗಿಡ ಅದು. ಸೊ ಅದನ್ನು ನಾನು ಸೀಡ್ಸ್ ತಂದು ಇಲ್ಲಿ ಹಾಕ್ಕೊಂಡಿನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್. ಇದೊಂದು ಸ್ಮಾಲ್ ಅಪ್ಡೇಟ್ ಇತ್ತು. ಆಮೇಲೆ ಮೊನ್ನೆ ನಾನು ವಿಡಿಯೋ ಶೇರ್ ಮಾಡಿದ್ನಲ್ಲ, ಸೊ ಅದರಲ್ಲಿ ಹಾಕಿರೋಂಥ ಎಲ್ಲ ಗಿಡಗಳು ಚೆನ್ನಾಗದಾವೆ. ಒಂದು ಗಿಡ ಕೊಂಡಲ್ಲಾಗೈತೆ ಇದರಲ್ಲಿರೋದು. ಇನ್ನು ಮಿಕ್ಕಿರೋದೆಲ್ಲ ಗಿಡನೂ ಸ್ಟೇಬಲ್ ಆಗದಾವೆ. ಸೊ ನೋಡಬೇಕು ನೆಕ್ಸ್ಟ್. ಸೊ ಇದು ಗಿಡನ ಯಾಕೋ ಈ ಥರ ಆಗಿದೆ, ಇದು ಹಣ್ಣಾಗಿದ್ದಾವೆ ಎಲೆ ಎಲ್ಲ. ಸೊ ಓಕೆ ಫ್ರೆಂಡ್ಸ್, ಬಾಯ್.